ನೋಡ್ರಿ, ಈ ಬುರುಡೆ SIT ತನಿಖೆ ಧರ್ಮಸ್ಥಳ ವಿಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರವೇ ಇಷ್ಟೆಲ್ಲ ರಗಳೆ ಆಗೋದಕ್ಕೆ ಕಾರಣ. ಅಂದಿನ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಆಸಕ್ತಿಯನ್ನು ವಹಿಸಿಕೊಂಡು ಹಾದಿಲಿ ಬೀದಿಲಿ ಹೋಗಿರ್ತಕ್ಕಂಥವ್ರನ್ನ ಮಾತನ್ನ ಕಟ್ಕೊಂಡು SITಗೆ ಆದೇಶ ಮಾಡಿದ್ರು. ಹಿಂದಿನ ಮುಖ್ಯಮಂತ್ರಿಗಳು ಏನು ಕನಿಷ್ಠ ಪಕ್ಷ ಧರ್ಮಸ್ಥಳ ಅಂತ ಹೇಳಿದ್ರೆ ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ ಮೂಲೆ ಮೂಲೆಗಳಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಬರುವಂಥದ್ದು. ಅಂತ ಒಂದು ಪವಿತ್ರ ಸ್ಥಳದ ಬಗ್ಗೆ SITಗೆ ಆದೇಶ ಮಾಡ್ತೇನೆ ಅಂತೇಳಿ ತೀರ್ಮಾನ ಮಾಡುವ ಮುಂಚಿತವಾಗಿ ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಯನ್ನ ಬಳಸಬೇಕಾಗಿತ್ತು. ಆದರೆ ಅಂದಿನ ಮುಖ್ಯಮಂತ್ರಿಗಳು ಆತುರವಾಗಿ ಏನು ಅರ್ಬಲ್ ನಕ್ಸಲರ ಮಾತನ್ನ ಕಟ್ಕೊಂಡು SITಗೆ ಆರ್ಡರ್ ಮಾಡಿದ್ರು, ಆದೇಶ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅದು ಗಂಡಾಂತರ ತಂದುಬಿಟ್ಟಿದೆ. ಯಾರ ಮಾತು ಕಳ್ಕೊಂಡು ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು. ನೂರಾರು ಕೋಟಿ ರೂಪಾಯಿ ಇದರಲ್ಲಿ ಅವ್ಯವಹಾರ ಆಗಿದೆ, ಲಂಚ ಕೊಟ್ಟಿದ್ದಾರೆ. ಇವರಿಗೆ ಅವ್ರ ಮೇಲೆ ಹಣವನ್ನ ಕೊಟ್ಟು ಸುಳ್ಳು ಹೇಳಿಕೆಗಳನ್ನು ನೀಡುವಂತ ಕೆಲಸ ಆಗಿದೆ. ಇದಕ್ಕೆ ಯಾರು ಹೊಣೆ? ಕಾಂಗ್ರೆಸ್ ಸರ್ಕಾರವೇ ಇದನ್ನು ಹೊಣೆಯನ್ನು ಹೊರಬೇಕು. ಇದರಲ್ಲಿ ತನಿಖೆ ಮಾಡೋದಕ್ಕೆ ಏನೂ ಉಳ್ಕೊಂಡಿಲ್ಲ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಧರ್ಮಸ್ಥಳದ ವಿಚಾರದಲ್ಲಿ ಏಕಾಏಕಿ SIT ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಆಸಕ್ತಿ ಏನಿತ್ತಿದ್ರಲ್ಲಿ ಹಾಗಾದ್ರೆ? ಇದು ಇವತ್ತು ರಾಜ್ಯದ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ. ಯಾರವತ್ತು ಆದೇಶ ಮಾಡಿದ್ರು ಇದು ಕಾಂಗ್ರೆಸ್ ಸರ್ಕಾರ, ಎಲ್ಲರೂ ಕೂಡ ಇದರಲ್ಲಿ ಸೂತ್ರಧಾರಿಗಳು ಕೂಡ ಇದ್ದಾರೆ, ಪಾತ್ರಧಾರಿಗಳು ಕೂಡ ಸರ್ಕಾರದಲ್ಲೇ ಇದ್ದಾರೆ. ಆ ಸತ್ಯತೆ ಬಹಿರಂಗ ಆಗಬೇಕಾಗಿದೆ. ಥ್ಯಾಂಕ್ ಯು.